ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇರುವಂತದ್ದು. ಡಿ ಕೆ ಶಿವಕುಮಾರ್ ಪರವಾಗಿ ಬೆಂಬಲಿಗರು ಏನು ಹೇಳಿಕೆ ಕೊಡ್ತಾ ಇದ್ರಲ್ಲ, ಅದ್ರಲ್ಲಿ ಬಹಳ ಪ್ರಮುಖ ವ್ಯಕ್ತಿ ಶಿವಗಂಗಾ ಬಸವರಾಜ್ ಅವರು, ಚನ್ನಗಿರಿ ಕ್ಷೇತ್ರದ ಶಾಸಕರು. ಪ್ರತಿ ಬಾರಿ ಕೂಡ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ರು, ಡೇಟ್ ಅನ್ನ ಕೊಡ್ತಾ ಇದ್ರು, ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳ್ತಾ ಇದ್ರು. ಒಂದ್ ರೀತಿಯಲ್ಲಿ ಶಿವಗಂಗಾ ಬಸವರಾಜ್ ಅವರ ಹೇಳಿಕೆ ಡಿ ಕೆ ಶಿ ವಿರೋಧಿ ಬಣದಲ್ಲಿ ಅವರು ಒಂದು ರೀತಿಯಲ್ಲಿ ಟಾರ್ಗೆಟ್ ರೀತಿಯಲ್ಲಿ ಆಗಿದ್ರು. ಅಷ್ಟರ ಮಟ್ಟಿಗೆ ಅವರು ಬೆಂಬಲವಾಗಿ ನಿಂತಿದ್ದು, ಪ್ರತಿ ಬಾರಿ ಅವರು ಹೇಳಿಕೆ ಬರ್ತಾ ಇತ್ತು. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದ ನಂತರ ಮೊದಲ ರಿಯಾಕ್ಷನ್ ಕೊಡ್ತಾ ಇರುವಂಥದ್ದು ಶಿವಗಂಗಾ ಬಸವರಾಜ್ ದ ಫೆಡರಲ್ ಕರ್ನಾಟಕದ ವಿಶೇಷ ಸಂದರ್ಶನದಲ್ಲಿದ್ದಾರೆ. ಶಿವಗಂಗಾ ಬಸವರಾಜ್ ನೀವು ಹೇಳಿದ ರೀತಿಯಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಏನನ್ಸುತ್ತೆ? ಖುಷಿ ಆಗ್ತದೆ. ನಾನು ಮುಂಚಿಂದನೂ ಹೇಳಿದ್ದೀನಿ, ಅವರು ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆದರೆ ಖುಷಿ ಪಡೋರು ಮೊದಲಿಗೆ ನಾನೇ ಅಂತ. ಅದೇ ರೀತಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಖುಷಿ ಪಡೋದ್ರಲ್ಲಿ ಸಂತೋಷ ಪಡೋದು ನಾನೇ ಮೊದಲಿಗೆ. ಮೊದಲು ನೀವು ಸಾಕಷ್ಟು ಬಾರಿ ಹೇಳಿಕೆ ಕೊಟ್ಟಿದ್ರಿ. ಒಂದು ರೀತಿ ಡಿ ಕೆ ಶಿವಕುಮಾರ್ ಕೂಡ ಏನು ಕಪ್ಪ ಹೇಳಿಕೆ ಕೊಡ್ತೀಯ ಅಂತ ಹೇಳ್ತಾರೆ, ಬಹಿರಂಗ ಹೇಳಿಕೆ ಕೊಡಬಾರ್ದು ಅಂತೆಲ್ಲ ಹೇಳ್ತಾ ಇದ್ರು. ಇವೆಲ್ಲವೂ ಕೂಡ ಇತ್ತು. ಸೊ ಆಗ ಹೇಳಿಕೆ ಕೊಡ್ತಾ ಇದ್ರಿ, ಈಗ ಸುಮ್ಮನೆ ಸೆಲೆಕ್ಟ್ ಆಗ್ತೀರಾ? ಅಲ್ಲ, ನಮ್ಮ ಹೇಳಿಕೆ ಇದ್ದಿದ್ದು ಅವ್ರು ಮುಖ್ಯಮಂತ್ರಿ ಆಗಲಿ ಅನ್ನೋದ್ರ ಬಗ್ಗೆ. ಅದಾದ್ಮೇಲೆ ಮತ್ತೆ ಯಾಕೆ ಮಾತಾಡೋದು? ಹೌದು, ಕ್ಲಿಯರ್ ಇದೆ. ಓಕೆ 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 ಏನನ್ಸುತ್ತೆ ಈಗ ನೂತನ ಮುಖ್ಯಮಂತ್ರಿಯಾಗಿ ಆಗ್ತಾ ಇರುವಂಥದ್ದು, ಸಚಿವ ಸಂಪುಟ ರಚನೆ ಆಗ್ತಾ ಇರುವಂಥದ್ದು, ಬೆಂಬಲಿಗರಲ್ಲಿ ಈಗಿನ ಮೊದಲ ಹಂತದಲ್ಲಿ 14 ಜನ ಸಚಿವರಲ್ಲಿ ಡಿ ಕೆ ಶಿವಕುಮಾರ್ ಪರ್ವ ಮಾತಾಡ್ತಂಥವ್ರು ಅಥವಾ ಅವ್ರ ಬೆಂಬಲಿಗ ಶಾಸಕರು ಯಾರು ಕೂಡ ಇಲ್ಲ, ಏನನ್ಸುತ್ತೆ ಈ ಬಗ್ಗೆ? ಎಲ್ಲರೂ ಇದ್ದೀವಿ, ಡಿ ಕೆ ಸಾಹೇಬ್ರ ಪರವಾಗಿ ಮಾತಾಡಿದ್ರು ಎಲ್ಲ ಇದ್ದೀವಿ. ಅದು ಸಚಿವ ಸಂಪುಟದಲ್ಲಿಲ್ಲ. ಸಚಿವ ಸಂಪುಟ ಹಿರಿಯರಿಗೆ ಮೊದಲನೇ ಆದ್ಯತೆ ಕೊಟ್ಟಿದ್ದಾರೆ. ಎರಡನೇ ಹಂತದಲ್ಲಿ ಹೈಕಮಾಂಡ್ ಮಾತಾಡಿರೋದು ತಾವೆಲ್ಲ ಮಾಹಿತಿ ನಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳಿದ್ದೀವಿ. ಪ್ರಥಮ ಬಾರಿಗೆ ಆಯ್ಕೆ ಆದರೆ 10 ಜನಕ್ಕೆ ಅವಕಾಶ ಕೊಡಬೇಕಂತ. ಅದರೊಳಗೆ ನಮಗೆಲ್ಲ ಅವಕಾಶ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿ ಇದ್ದೀವಿ. ಓಕೆ, ಶಿವಗಂಗಾ ಬಸವರಾಜ್ ಅವರು ಅಂದರೆ ನೀವು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅಂತ ಹೇಳ್ತಾ ಇಲ್ಲ, ಅದು ಬಿಟ್ಟು ಕೂಡ ಹೊರತುಪಡಿಸಿ ಶಿವಗಂಗಾ ಬಸವರಾಜ್ ಅವರು ಸಚಿವರಾಗಬೇಕು ಅಂತ ನಿರೀಕ್ಷೆ ಇದೆಯಾ, ಆಗುತ್ತಾರೆ ಅಂತ ನಿರೀಕ್ಷೆ ಇದೆಯಾ ಅಥವಾ ಆಸೆ ಇದೆಯಾ? ಈಗ ನಾವು ಕ್ಲೈಮ್ ಮಾಡಿದಿಷ್ಟೇ, ನಾನು ಕಿಸಾನ್ ಕಾಂಗ್ರೆಸ್ನಿಂದ ಹೋರಾಟದಿಂದ ಬಂದವನು. ಅದು ಮಾನ್ಯ ರಾಹುಲ್ ಗಾಂಧೀಜಿಯವರಿಗೂ ಗೊತ್ತಿದೆ, ನಮ್ಮ ಕಿಸಾನ್ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರಿಗೂ ಗೊತ್ತಿದೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಗೊತ್ತಿದೆ. ನಾವು ಸುಮಾರು ಸಾವಿರಾರು ರೈತರನ್ನ ಏನೀಗ ಕೇಂದ್ರ ಸರ್ಕಾರ ನಮ್ಮ ರೈತರ ವಿರೋಧಿ ಏನು ಆ್ಯಕ್ಟಿವಿಟೀಸ್ ಇತ್ತು ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡೋ ಸಂದರ್ಭದಲ್ಲಿ ಬೆಂಗಳೂರು, ದೆಹಲಿ ಎಲ್ಲ ಕಡೆಯಿಂದ ಸುಮಾರು ಸಾವಿರಾರು ರೈತರು ಕರ್ಕೊಂಡು ಭಾಗವಹಿಸಿದ್ದೀನಿ. ಆ ಭಾಗವಹಿಸಿದ ಹಿನ್ನೆಲೆಯಲ್ಲೇ ಇವತ್ತು ನಮಗೆ ಟಿಕೆಟ್ ಕೊಟ್ಟಿದ್ದು. ಹೌದು, ನನ್ನ ಟಿಕೆಟ್ಗೂ ಸಹ ನಾನು ಏನು ಕೇಳಿರಲಿಲ್ಲ. ಕಾಮನ್ಗೆ ಎಲ್ಲರೂ ಅರ್ಜಿ ಹಾಕ್ತಂಗೆ ಹಾಕಬೇಕಿತ್ತು, ರೂಲ್ ಪಕ್ಷದ ಫಾರ್ಮಾಲಿಟೀಸ್ ಆ ಥರ ಮಾಡಿದ್ದು ಬಿಟ್ಟರೆ ನಾನು ಎಲ್ಲೂ ಒತ್ತಡನೂ ಹಾಕಿಲ್ಲ, ಯಾರು ಒತ್ತಡ ಹಾಕ್ಸಿಲ್ಲ. ಆ ಮುಖಾಂತರನೇ ನನಗೆ ನನ್ನ ಸಂಘಟನೆ ರೈತಪರ ಹೋರಾಟದ ಹಿನ್ನೆಲೆಯಿಂದ ನನಗೆ ಟಿಕೆಟ್ ಕೊಟ್ಟಿದ್ದರು. ಈಗಲೂ ಸಹ ರೈತಪರ ಹೋರಾಟ, ರೈತರ ಧ್ವನಿಯಾಗಿ ವಿಧಾನಸಭೆಯಲ್ಲಿ ಇರಬೇಕು ಅನ್ನೋದು ನಮ್ಮ ಆಸೆ. ಆ ಪೂರಕವಾಗಿ ಜೊತೆಗೆ ಅದಕ್ಕಿಂತ ಜಾಸ್ತಿ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಜೆ ಎಚ್ ಪಟೇಲ್ರು ಸುಮಾರು 25-30 ವರ್ಷದಿಂದ ಏನು CM ಆಗಿದ್ದರು. ತದನಂತರ ಇಲ್ಲಿವರೆಗೂ ಸಹ ಯಾವುದೇ ಒಂದು ಮಂತ್ರಿಮಂಡಲದ ಅವಕಾಶ ಸಿಕ್ಕಿಲ್ಲ, ಯಾವುದೇ ಪಾರ್ಟಿಲಿರಲಿ, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP. ಆ ಒಂದು ಫುಲ್ಫಿಲ್ನ ಮಾಡಬೇಕು ಪಕ್ಷ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಮತದಾರ. ಯಾಕೆಂದರೆ ಅವ್ರು ಕಾಂಗ್ರೆಸ್ಗೆ ಸುಮಾರು ಸರಿ ಲೋಕಸಭಾ ಚುನಾವಣೆಯಲ್ಲಿ 10,000 ಲೀಡ್ ಕೊಟ್ಟಿದ್ದು ಇತಿಹಾಸ. ಲೋಕಸಭಾ ಚುನಾವಣೆಯಲ್ಲಿ ಇತಿಹಾಸದಲ್ಲಿ ಲೀಡ್ ಬಂದಿಲ್ಲ ಅಂತಾದರೂ 10,000 ಲೀಡ್ ಕೊಟ್ಟು ಕೇವಲ 25,000 ಅಂತರದಲ್ಲಿ ನಮ್ಮ MP ಅವ್ರು ಗೆದ್ದರು. ಅದರಲ್ಲಿ ಮೊದಲನೇ ಆದ್ಯತೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ. ಅವನ್ನೆಲ್ಲ ಪರಿಗಣಿಸಿ ಹೈಕಮಾಂಡ್ ನಮ್ಮ ಪರಿಗಣಿಸುತ್ತೆ ಅನ್ನೋ ನಂಬಿಕೆ ಮೇಲೆ ನಾನಿದೆ. ಓಕೆ, ಡಿ ಕೆ ಶಿವಕುಮಾರ್ ಈಗ CM ಆಗಿರುವಂಥದ್ದು, ಸಿದ್ದರಾಮಯ್ಯ ಕೆಳಗಡೆ ಇಳಿಸಿ ಡಿ ಕೆ ಶಿವಕುಮಾರ್ CM ಆಗಿದ್ದರೆ ಚರ್ಚೆ, ಅಹಿಂದ ಮತಗಳು ಕೂಡ ಒಂದಷ್ಟು ಡಿಸ್ಟರ್ಬ್ ಆಗುತ್ತೆ ಮುಂದಿನ ಚುನಾವಣೆಗೆ, ಇವೆಲ್ಲವೂ ಕೂಡ ಇರುವಂಥದ್ದು. ಆ ರೀತಿ ಇದೆಯಾ? ಯಾವುದೂ ಇಲ್ಲ, ಯಾರೂ ಇಳಿಸಿಲ್ಲ. ಹೈಕಮಾಂಡ್ ಒಪ್ಪಿಗೆ ಮೇರೆಗೆ ಸಿದ್ದರಾಮಯ್ಯರು ಅಧಿಕಾರ ಹಸ್ತಾಂತರ ಮಾಡ್ತಾ ಇದ್ದಾರೆ. ಇದು ಎಲ್ಲ ಒಪ್ಪಂದ ಮುಖಾಂತರನೇ ಆಗ್ತಿರೋ ಅಂತ ಒಂದು ವ್ಯವಸ್ಥೆ ಬಿಟ್ಟರೆ ಯಾರನ್ನೂ ಇಳಿಸೋ ವ್ಯವಸ್ಥೆನೂ ಆಗಿಲ್ಲ, ಯಾರನ್ನೂ ಇಳಿಸೋಕ್ಕೂ ಆಗೋದಿಲ್ಲ. ಓಕೆ, ಎಲ್ಲೂ ಕೂಡ ಗೊಂದಲ ಆಗಿಲ್ಲ, ಯಾಕಂದರೆ ಸಿದ್ದರಾಮಯ್ಯ ಕೆಳಗಿಳಿದ ನಂತರ ಯಾರು ಅಸಮಾಧಾನ ಹೇಳಿಕೆ ಕೊಟ್ಟಿಲ್ಲ, ಎಲ್ಲೂ ಕೂಡ ಗೊಂದಲ ಆಗಿಲ್ಲ, ಎಲ್ಲ ಸುಸೂತ್ರವಾಗಿ ಆಯಿತು. ಸುಸೂತ್ರವಾಗಿ ಇದೇ ರೀತಿ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ? ಈ 2 ವರ್ಷ ಮುಂದಿನ 5 ವರ್ಷನೂ ನಮ್ಮ ಕಾಂಗ್ರೆಸ್ ಸರ್ಕಾರ ಬರ್ತದೆ. 100ಕ್ಕೆ 100 ಇದೇ ರೀತಿ ಸಿದ್ದರಾಮಯ್ಯ ಸಾಹೇಬರು CWC ಮೆಂಬರ್ ಮಾಡಿದರೆ ಅವರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಜೋಡೆತ್ತಾಗಿ ಕೆಲಸ ಮಾಡ್ತಾರೆ. ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ತರ್ತಾರೆ. ಓಕೆ, ಡಿ ಕೆ ಶಿವಕುಮಾರ್ ಈಗ ಇರೋಂಥದ್ದು ಅವಧಿ ಅವರಿಗೆ 2 ವರ್ಷ ಮಾತ್ರ. ಇನ್ನು 1 ವರ್ಷದಲ್ಲಿ ಚುನಾವಣೆ ಮೂಡ್ ಶುರುವಾಗುತ್ತೆ. ಸೊ ಇನ್ನು ಸಿಗೋದಂಥದ್ದು 1-1.5 ವರ್ಷ ಮಾತ್ರ ಅವ್ರಿಗೆ ಅಧಿಕಾರ ಮಾಡೋದಕ್ಕೆ ಸಿಗೋದು. ನಂತರ ಚುನಾವಣೆ ಬರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಸೊ 2 ವರ್ಷ ಅವಧಿ ಅಷ್ಟೇ ಇರುತ್ತೆ ಅಂತ ಅನ್ಸುತ್ತೆ ತಮಗೆ? ಈಗ ಸದ್ಯ ಜನಾದೇಶ 5 ವರ್ಷಕ್ಕೆ ಕೊಟ್ಟಿದ್ದಾರೆ. ಹೌದು, ಅದರಲ್ಲಿ 3 ವರ್ಷ ಆಗಿದೆ. 12 ವರ್ಷ ಜನಾದೇಶ ಪ್ರಕಾರ ಕೆಲಸ ಮಾಡೋಣ. ಆಮೇಲೆ ಜನಾದೇಶ ಏನು ತೀರ್ಪು ತಗೊಳ್ತಾ ಅದ್ರ ಮೇಲೆ ಮತ್ತೆ ಮುಂದೆ ಮಾತಾಡೋಣ. ಓಕೆ, ಮುಂದಿನ ಚುನಾವಣೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲೇ ಹೋಗುವಂಥದ್ದು, CM ಆಗಿರ್ತಾರೆ. ಸೊ ಮುಂದಿನ ನೆಕ್ಸ್ಟ್ 5 ವರ್ಷ ಕೂಡ ಅವ್ರಿಗೆ ಅವಕಾಶ. ಅದು ಈಗಲೇ ಮಾತಾಡೋಕ್ಕೆ ಬರಲ್ಲ, ಜನಾದೇಶ ಬೇಕಲ್ಲ. ಈಗ ನಾನೇನು ಡಿ ಕೆ ಸಾಹೇಬ್ರು ಇರೋವ್ರಿಗೆ ಅವರೇ ಮುಖ್ಯಮಂತ್ರಿ ಇರಲಿ ಅಂತೀನಿ, ನಾನೇನು ಬೇಡ ಅನ್ನಲ್ಲ. ಬಟ್ ಜನಾದೇಶಕ್ಕೆ ನಾವು ತೀರ್ಪಿಗೆ ತಲೆ ಬಾಗಲೇಬೇಕಲ್ಲ. ಜನಾದೇಶ ಯಾವ ರೀತಿ ಬರುತ್ತೋ ಆ ರೀತಿ ಹೈಕಮಾಂಡ್ ಏನು ತೀರ್ಮಾನ ತಗುತ್ತೆ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಬಟ್ ಅದು 2 ವರ್ಷ ಸಿಕ್ಕಿದ್ದು ಕಡಿಮೆ ಅಂತ ಅನ್ಸುತ್ತಲ್ಲ? ಹಂಗೇನಿಲ್ಲ, ಕೆಲಸ ಮಾಡೋಕ್ಕೆ 1 ವಾರ ಆದರೂ ಸಾಕು.
Okay. 2 ವರ್ಷ ಬೇಕು ಅಂತೆಲ್ಲ ನೋಡೋಣ. ಈಗ ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಂತಿದ್ದಾರೆ. ಇಲ್ಲಿಂದ ಒಂದು 100 ಡೇಸ್ ಒಂದು ಪ್ರೋಗ್ರಾಮ್ ನೋಡೋಣ ಯಾವ ರೀತಿ ನಮ್ಮ ಆಡಳಿತ ಇರುತ್ತೆ ಅಂತ ನೋಡ್ಕೊಂಡು ಮುಂದಿನ ಮಾತಾಡೋಣ. ಬೆಂಬಲಿಗರೆಲ್ಲ ಏನು ಪ್ಲಾನ್ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಪ್ರವಾಸ ಮಾಡುವಂಥದ್ದು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಥರದೆಲ್ಲ ಇದೆಯಾ ಆ ರೀತಿ ಪ್ಲಾನ್? ನಮಗೆ ಗೊತ್ತಿದೆ, ಈಗಲ್ಲ ಅವರು ಪಕ್ಷದ ಅಧ್ಯಕ್ಷ ಆದಾಗಿಂದ ಹಿಡಿದು ಉಪಮುಖ್ಯಮಂತ್ರಿ ಆದಾಗಿಂದ ನಮಗಂತೂ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಈಗಲೂ ಸಹ ಆ ವ್ಯವಸ್ಥೆನೇ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಗೆ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ. ಅವ್ರು ಹೇಳೋದಿಷ್ಟೇ, ಪಕ್ಷ ಸಂಘಟನೆ ಮಾಡೋದು ಇಷ್ಟ ಇದ್ರೆ ಮಾಡಿದ್ರೆ ಇಲ್ಲಿಂದ ಬಿಟ್ಬಿಡ್ರಿ ನಾವು ಮಾಡ್ಕೊಳ್ತೀವಿ. ಹಂಗಾಗಿ ನಾವು ಅವ್ರ ನಿಟ್ಟಿನಲ್ಲಿ ಮುಂಚಿಂದ ಕೆಲಸ ಮಾಡ್ಕೊಂಬಂದಿದ್ದೀವಿ. ನಾವು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಆಗಲೋ ರಾತ್ರಿ ರೆಡಿ ಇದ್ದೀವಿ. ಅವ್ರ ಬೆಂಬಲಿಗ ಅಂದರೆ ಸ್ವಾಮೀಜಿಗಳು ಜ್ಯೋತಿಷಿಗಳೆಲ್ಲ ಹೇಳ್ತಾ ಇದ್ರು ಮುಂದಿನ ಇನ್ನೂ 8 ವರ್ಷ ಅಂದರೆ ಈಗ 2 ವರ್ಷ ಮುಂದಿನ 5 ವರ್ಷ ಕೂಡ ಅವರೇ ಮುಖ್ಯಮಂತ್ರಿ ಆಗಿರುವಂಥ ಯೋಗ ಇದೆ ಅಂತ. ಅಲ್ಲ, ನಮಗೆ ಗೊತ್ತಿದೆ, ನನಗೆ ಅವ್ರ ಕಟ್ಟ ಅಭಿಮಾನಿ. ಅವ್ರು 8 ವರ್ಷ ಅಲ್ಲ, ಪರ್ಮನೆಂಟ್ ಅವರೇ ಮುಖ್ಯಮಂತ್ರಿ ಖುಷಿ ಪಡೋ ಮೊದಲಿಗೆ ನಾನೇ. ಹೌದು. ಹಾಗಾಗಿ ಮುಂದಿನ ಜನಾದೇಶಕ್ಕೆ ಕಾಯೋಣ. ಬಟ್ ಪ್ರೆಸೆಂಟ್ಲಿ ಅವರಿಗೆ ಅವಕಾಶ ಕೊಟ್ಟಿದೆ ಹೈಕಮಾಂಡ್, ಅದ್ರ ಪ್ರಕಾರ ಹೋಗೋಣ. ಈ ಒಂದು ಬಹಳ ಪ್ರಮುಖವಾಗಿ ಆಗ್ತಾ ಇರುವಂಥದ್ದು, ಸಿದ್ದರಾಮಯ್ಯ ಅವರು ಈಗ CWC ಮೆಂಬರ್ ಆಗಿರುವಂಥದ್ದು, ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಹೋದ್ರೆ ಒಳ್ಳೇದು ಅನ್ಸುತ್ತೆ ನಿಮಗೆ? ಅಲ್ಲ, ಹಿರಿಯರಿದ್ದಾರೆ, ಅನುಭವ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ ಇತ್ತು ಅಂದರೆ ನಮಗೂ ಒಂದು ಶಕ್ತಿ, ಪಾರ್ಟಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು OBC ಶಕ್ತಿ ಜಾಸ್ತಿ ಆಗ್ತದೆ. ಓಕೆ. ಜಾತಿ ಗಣತಿ ವರದಿ ಜಾರಿಯಾಗಿಲ್ಲ, ಅದು ಭಾಳ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗುತ್ತೆ ಸರ್ಕಾರಕ್ಕೆ. ಜಾತಿ ಗಣತಿ ವರದಿ ಸ್ವೀಕಾರ ಮಾಡಿರುವಂಥದ್ದು, ಅದರ ಅಂಗೀಕಾರ ಸಂಬಂಧಪಟ್ಟಂತೆ ಇವೆಲ್ಲವೂ ಕೂಡ ಏನನ್ಸುತ್ತೆ? ಇವತ್ತು ನಮ್ಮ ಆರಾಧ್ಯ ದೈವ ಅಂತಲೇ ಹೇಳಿದ್ದೇನೆ ಡಿ ಕೆ ಶಿವಕುಮಾರ್ ಸಾಹೇಬರು. ಅವರ ಒಂದು ಮುಖ್ಯಮಂತ್ರಿ ಆಗಂತ ದಿನ ಇವತ್ತು ಬೇರೆ ಏನು ಚರ್ಚೆ ಬೇಡ, ಮುಖ್ಯಮಂತ್ರಿ ಮಾಡೋಣ, ಆಮೇಲೆ ಉಳುಕಿದ್ದೆಲ್ಲ ಮಾತಾಡೋಣ. 2 ವರ್ಷ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾರೆ. ಸುಸೂತ್ರವಾಗಿ ನಡೀತದೆ, ಯಾವುದೇ ತೊಂದರೆ ಆಗೋದಿಲ್ಲ, ಒಳ್ಳೆಯ ಒಂದು ಸರ್ಕಾರ ಕೊಡ್ತೀವಿ. ಓಕೆ. ಇದನ್ನು ಹೊರತುಪಡಿಸಿ ಕೊನೆಯ ಪ್ರಶ್ನೆ, ಅಂದರೆ ನೀವು ಮುಂಚಿಂದಲೂ ಕೂಡ ಅವ್ರ ಕಟ್ಟ ಅಭಿಮಾನಿ, ಒಂದು ರೀತಿಯಲ್ಲಿ ನಿಮಗೆ ಆರಾಧ್ಯ ದೈವ. 2 ವರ್ಷ ಅಷ್ಟೇ ಸಾಕಾಗುತ್ತಾ? ಮುಂದಿನ ಚುನಾವಣೆ ಕೂಡ ಅವರ ನೇತೃತ್ವದಲ್ಲಿ ಹೋಗಿ ಅಧಿಕಾರಕ್ಕೆ ಬಂದು ಅವರೇ CM ಆಗುವಂಥದ್ದು, ಇನ್ನೂ 5 ವರ್ಷ ಇರಬೇಕಲ್ಲ ಒಂದು ಮುಖ್ಯಮಂತ್ರಿಗೆ, ಒಬ್ಬ ವ್ಯಕ್ತಿಗೆ ಅನ್ನೋಂಥದ್ದು. ಈಗ ನಾನು ಹೇಳಿದ್ನಲ್ಲ, ಈ 2 ವರ್ಷ ಅಂತೂ ಜನಾದೇಶ ನಮ್ಮ ಪರವಾಗಿದೆ. ಮುಂದಿನ 5 ವರ್ಷ ಜನಾದೇಶ ಬರಲಿ, ಆಮೇಲೆ ಶಾಸಕರು ಯಾರನ್ನ ಆಯ್ಕೆ ಮಾಡ್ತಾರೆ ಮಾಡಲಿ, ಹೈಕಮಾಂಡ್ ಯಾರನ್ನ ಮಾಡ್ತಾರೆ ಮಾಡಲಿ, ಅದ್ರ ಮೇಲೆ ಡಿಸೈಡ್ ಆಗ್ತದೆ. ಈಗ ನಾನು ಒಬ್ಬನೇ ಆಯ್ತು ಇನ್ನೂ 10 ವರ್ಷ ಇರಲಿ ಅಂದ್ರೆ ಆಗಲ್ಲ. ಜನಾದೇಶ ಇಲ್ದಿದ್ರೆ ಯಾರು ಹೇಳಿದ್ರು ಆಗೋದಿಲ್ಲ. ಜನಾದೇಶ ಸ್ವೀಕರಿಸೋಣ, ಆಮೇಲೆ ಡಿಸಿಷನ್ ಮಾತಾಡೋಣ. ಮುಂದಿನ ಹಂತದ ಅಂದರೆ 2ನೇ ಹಂತದ ಕ್ಯಾಬಿನೆಟ್ನಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಶಾಸಕರು ಸಚಿವರಾಗಿರ್ತಾರ? ಯಾಕಂದ್ರೆ ಇದು ಬಹಿರಂಗವಾಗಿರುವಂಥದ್ದು, ಈಗ ಅವರ ಬೆಂಬಲಿಗರು ಬಹಿರಂಗವಾಗಿ ಅದು ಓಪನ್ ಸೀಕ್ರೆಟ್ ಇರುವಂಥದ್ದು. ಈಗ ನೋಡಿ, ಮೊದಲ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಯಾರು ಕೂಡ ನಿಮಗೆ ಸಚಿವರಾಗಿಲ್ಲ. ಈಗ ಯಾರು ಬೆಂಬಲಿಗರಲ್ಲ, ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು. ಇದರಲ್ಲಿ ಯಾರು ಅವ್ರ ಬೆಂಬಲಿಗರು, ಇವ್ರ ಬೆಂಬಲಿಗರು, ನನ್ನ ಬೆಂಬಲಿಗರು, ನಿಮ್ಮ ಬೆಂಬಲಿಗರು ಅಂತ ಯಾವುದೂ ಇಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕರು, ಹೈಕಮಾಂಡ್ ತೀರ್ಮಾನವೇ ಫೈನಲು. ಹೈಕಮಾಂಡಿನ ಪಟ್ಟಿ ಇದು. ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರ ಪಟ್ಟಿನೂ ಅಲ್ಲ, ಸಿದ್ದರಾಮಯ್ಯ ಸಾಹೇಬ್ರ ಪಟ್ಟಿನೂ, ಹೈಕಮಾಂಡ್ ಪಟ್ಟಿ ಪ್ರಕಾರ ಆಗಿದೆ. ಓಕೆ. ಎಷ್ಟು ಜನ ಆಗ್ತಾರೆ ಸೆಕೆಂಡ್ ಹಂತದಲ್ಲಿ? ರಿಮೈನಿಂಗೆಲ್ಲ ಆಗಲೇಬೇಕಲ್ಲ. ಓಕೆ. ನೀವು ಸೇರಿದಂತೆ ನಾವು ಪ್ರಯತ್ನ ಮಾಡೋಣ. ಫಲ ದೇವರು ಬಿಟ್ಟಿದ್ದು. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾರಲ್ಲ, ಪ್ರಯತ್ನ ನಮ್ಮದು, ಫಲ ಅವ್ರದ್ದು. ಓಕೆ. ಧನ್ಯವಾದ. ಥ್ಯಾಂಕ್ ಯು. ಇದು ಶಿವಗಂಗಾ ಬಸವರಾಜ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು, ಮೊದಲ ಹಂತದಲ್ಲಿ ನನಗೆ ಸಿಕ್ಕಲಿಲ್ಲ, 2ನೇ ಹಂತದಲ್ಲಿ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಿರುವಂಥದ್ದು. ಅದರ ಜೊತೆಗೆ ಮುಂದಿನ ಚುನಾವಣೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲೇ ಹೋಗುತ್ತೆ, ಆಗ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ತೀರ್ಮಾನ ಆಗುತ್ತೆ. ಅದು ನನ್ನ ಅಭಿಪ್ರಾಯ ಅಥವಾ ನನ್ನ ವೈಯಕ್ತಿಕ ಅಭಿಪ್ರಾಯ. ಅವರು ಪರ್ಮನೆಂಟಾಗಿ ಮುಖ್ಯಮಂತ್ರಿ ಆಗಿರಬೇಕು ಅನ್ನೋ ನನ್ನ ಅಭಿಲಾಷೆ ಅಂತ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.